ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ನದಿಗಳು, ಇಂಪಾರ್ಟೆಂಟ್ ಇಂಡಿಯನ್ ರಿವರ್ಸ್, ಭಾರತದ ಪ್ರಮುಖ ನದಿಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ 50 ಪ್ರಮುಖ ನದಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋದ ವಿಶೇಷತೆ ಏನಂದರೆ, ಪ್ರಮುಖ ನದಿಗಳು ಉಗಮ ಸ್ಥಾನ ಅಂದರೆ ಹುಟ್ಟಿದ ಸ್ಥಳ, ಅದು ಇರುವಂಥ ರಾಜ್ಯ, ಹರಿಯುವಂಥ ದಿಕ್ಕು ಅಂದರೆ ಪೂರ್ವಾಭಿಮುಖವಾಗಿ ಹರಿಯುತ್ತೋ ಇಲ್ಲ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೋ, ಅದಕ್ಕೆ ಇರುವಂಥ ಇನ್ನಷ್ಟು ಹೆಸರುಗಳು, ಬೇರೆ ಬೇರೆ ಹೆಸರಿನಿಂದ ಕರೀತಿದ್ರೆ ಆ ಹೆಸರುಗಳು, ಮತ್ತು ಅದು ಯಾವ ಸಮುದ್ರವನ್ನು ಸೇರುತ್ತೆ. ಸಾಮಾನ್ಯವಾಗಿ ನದಿಗಳು ಸಮುದ್ರವನ್ನು ಸೇರ್ತವೆ, ಇಲ್ಲ ಇನ್ನೊಂದು ದೊಡ್ಡ ನದಿಯನ್ನು ಸೇರುತ್ತೆ. ಆ ರೀತಿ ಯಾವ ಸಮುದ್ರ ಅಥವಾ ನದಿಯನ್ನು ಸೇರುತ್ತೆ, ಯಾವ ಕಡೆ ಹರಿಯುತ್ತೆ, ಈ ಎಲ್ಲ ಅಂಶಗಳ ಸಂಪೂರ್ಣವಾಗಿರುವಂತಹ ವಿವರಣೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಸೊ ಮೊದಲ ಪ್ರಶ್ನೆ ಇರ್ತಿದೆ, ಸಿಂಧೂ ನದಿ ಇದೆಯಲ್ಲ, ಸಿಂಧೂ ನದಿಯ ಉಗಮ ಸ್ಥಾನ ಯಾವುದು? ಸಿಂಧೂ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಮಾನಸ ಸರೋವರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ಮಾನಸ ಸರೋವರದಲ್ಲಿ ಉಗಮವಾಗುತ್ತೆ. ಸೊ ಇದು ಟಿಬೆಟ್ನಲ್ಲಿ ಇರುವಂಥದ್ದು. ಈ ಮಾನಸ ಸರೋವರ ಇದೆಯಲ್ಲ, ಇದು ಟಿಬೆಟ್ನಲ್ಲಿ ಇದೆ. ಈ ಸಿಂಧೂ ನದಿ ಇದೆಯಲ್ಲ, ಇದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಮತ್ತು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸಟ್ಲೇಜ್ ನದಿಯ ಉಗಮ ಸ್ಥಾನ ಯಾವುದು? ಸೊ ಸಟ್ಲೇಜ್ ನದಿಯ ಉಗಮ ಸ್ಥಾನ ರಾಕ್ಷಸ ತಾಲ್ ಅಂತೇಳಿ. ಸೊ ರಾಕ್ಷಸ ತಾಲ್ ಇದೆಯಲ್ಲ, ಇದು ಕೂಡ ಟಿಬೆಟ್ನಲ್ಲೇ ಇರುವಂಥದ್ದು. ರಾಕ್ಷಸ ತಾಲ್ ಎನ್ನುವಂಥ ಸ್ಥಳ ಟಿಬೆಟ್ನಲ್ಲಿ ಇದೆ. ಇದು ಈ ಸಟ್ಲೇಜ್ ನದಿ ಇದೆಯಲ್ಲ, ಇದು ಚೆನಾಬ್ ನದಿಯನ್ನು ಸೇರುತ್ತೆ. ಚೆನಾಬ್ ನದಿಯನ್ನು ಸೇರುತ್ತೆ. ಅಂದರೆ ಸಟ್ಲೇಜ್ ನದಿ ಇದೆಯಲ್ಲ, ಇದು ಚೆನಾಬ್ ನದಿಯ ಉಪನದಿ ಅಂತ ಹೇಳ್ಬೋದು. ಮುಂದೆ ಈ ಚೆನಾಬ್ ನದಿ ಇದೆಯಲ್ಲ, ಇದು ಸಿಂಧೂ ನದಿಯನ್ನು ಸೇರುತ್ತೆ. ಸಿಂಧೂ ನದಿಯನ್ನು ಸೇರುತ್ತೆ. ಸೊ ಇದು ಮುಂದುವರೆದಂತೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾಗಿ ಸಟ್ಲೇಜ್ ನದಿ ಕೂಡ ಅರಬ್ಬಿ ಸಮುದ್ರ ಸೇರುತ್ತೆ, ಚೆನಾಬ್ ನದಿ ಕೂಡ ಅರಬ್ಬಿ ಸಮುದ್ರ ಸೇರುತ್ತೆ, ಮತ್ತು ಸಿಂಧೂ ನದಿ ಕೂಡ ಮೊದಲೇ ಹೇಳಿದ ಹಾಗೆ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ರಾವಿ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ರೋಹಟಂಗ್ ಪಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾವಿ ನದಿಯ ಉಗಮ ಸ್ಥಾನ ರೋಹಟಂಗ್ ಪಾಸ್. ಈ ರೋಹಟಂಗ್ ಪಾಸ್ ಇದೆಯಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು ರೋಹಟಂಗ್ ಪಾಸ್. ಇದು ಹಿಮಾಚಲ ಪ್ರದೇಶದ ರಾಜ್ಯದ ಕಾಂಗ್ರಾ ಜಿಲ್ಲೆಯಲ್ಲಿದೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿದೆ. ಈ ನದಿ ಕೂಡ, ರಾವಿ ನದಿ ಇದೆಯಲ್ಲ, ಈ ನದಿ ಕೂಡ ಚೆನಾಬ್ ನದಿಯನ್ನು ಸೇರುತ್ತೆ. ಚೆನಾಬ್ ನದಿಯನ್ನು ಸೇರುತ್ತೆ. ಇವೆಲ್ಲ ಉತ್ತರ ಭಾರತದಲ್ಲಿ ಹರಿಯುವಂಥ ಪ್ರಮುಖ ನದಿಗಳಾಗಿವೆ. ಈ ಚೆನಾಬ್ ನದಿ ಹಿಂದೆ ಹೇಳಿದ ಹಾಗೆ ಸಿಂಧೂ ನದಿಯನ್ನು ಸೇರುತ್ತೆ, ಮತ್ತು ಸಿಂಧೂ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಬಿಯಾಸ್ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಬಿಯಾಸ್ ನದಿಯ ಉಗಮ ಸ್ಥಾನ ಇದೆಯಲ್ಲ, ವ್ಯಾಸಕುಂಡ ಇದರ ಉಗಮ ಸ್ಥಾನ ಆಗಿದೆ. ಈ ವ್ಯಾಸಕುಂಡ್ ಕೂಡ ಹಿಮಾಚಲ ಪ್ರದೇಶದಲ್ಲೇ ಇದೆ. ಈ ರೀತಿ ಕೂಡ ಕೇಳ್ಬೋದು ನೋಡಿ, ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ರೀತಿ ಕೇಳ್ಬೋದು. ಏನಂದರೆ ಬಿಯಾಸ್ ನದಿಯ ಉಗಮ ಸ್ಥಾನ ಅಂತ ಕೇಳ್ಬೋದು, ಅಥವಾ ಬಿಯಾಸ್ ನದಿ ಅಥವಾ ಯಾವುದೇ ನದಿ ಯಾವ ರಾಜ್ಯದಲ್ಲಿ ಉಗಮವಾಗುತ್ತೆ ಅಂತ ಕೇಳಿದಾಗ ರಾಜ್ಯ ಕೂಡ ಗೊತ್ತಿರಲಿ. ಸೊ ಬಿಯಾಸ್ ನದಿ ಹಿಮಾಚಲ ಪ್ರದೇಶದಲ್ಲಿ ಉಗಮವಾಗುವಂಥದ್ದು. ಈ ಬಿಯಾಸ್ ನದಿ ಇದೆಯಲ್ಲ, ಇದು ಸಟ್ಲೇಜ್ ನದಿಯನ್ನು ಸೇರುತ್ತೆ. ಸಟ್ಲೇಜ್ ನದಿಯನ್ನು ಸೇರುತ್ತೆ. ಝೈಲಂ ನದಿ, ಝೈಲಂ ಅಥವಾ ಸೈಲಂ ಅಂತೀವಿ, ಈ ನದಿಯ ಉಗಮ ಸ್ಥಾನ ಯಾವುದು? ಸೊ ಝೈಲಂ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಶೇಷನಾಗ ಸರೋವರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಶೇಷನಾಗ ಸರೋವರ ಇರೋದು ಜಮ್ಮು ಕಾಶ್ಮೀರದಲ್ಲಿ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಶೇಷನಾಗ ಇದೆಯಲ್ಲ, ಇದರ ಉಗಮ ಸ್ಥಾನ ಇರುವಂಥದ್ದು, ಶೇಷನಾಗ ಸರೋವರ ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ಈ ಝೈಲಂ ನದಿ ಇದೆಯಲ್ಲ, ಇದು ಕೂಡ ಚೆನಾಬ್ ನದಿಯನ್ನು ಸೇರುತ್ತೆ.
ಚೆನಾಬ್ ನದಿಯನ್ನು ಸೇರುತ್ತೆ. ನಾನು ಆಗಲೇ ಹೇಳಿದಾಗೆ ಎಲ್ಲ ನದಿಗಳು ನೇರವಾಗಿ ಹೋಗಿ ಸಮುದ್ರವನ್ನು ಸೇರಲ್ಲ. ಬದಲಾಗಿ ಅನೇಕ ನದಿಗಳು ಪ್ರಮುಖ ದೊಡ್ಡ ದೊಡ್ಡ ನದಿಗಳನ್ನು ಸೇರಿಕೊಂಡು ಆನಂತರ ಆ ಮೂಲಕವಾಗಿ ಅವು ಸಮುದ್ರವನ್ನು ಸೇರ್ತವೆ. ಚೆನಾಬ್ ನದಿ, ಇಷ್ಟೊತ್ತು ಚರ್ಚೆಯಲ್ಲಿದ್ದಂಥ ಚೆನಾಬ್ ನದಿ, ಈ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಬಾರಲಾಚಲ್ ಪಾಸ್, ಬಾರಾಲಾಂಚಾ ಪಾಸ್ ಅಥವಾ ಬಾರಲಾಚಲಾ ಪಾಸ್. ಇದು ಹಿಮಾಚಲ ಪ್ರದೇಶದಲ್ಲಿದೆ. ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು ಬಾರಾಲಾಚಾ ಪಾಸ್ ಇದೆಯಲ್ಲ, ಇದು ಸಟ್ಲೇಜ್ ನದಿಯನ್ನು ಸೇರುತ್ತೆ. ಚೆನಾಬ್ ಇದೆಯಲ್ಲ, ಇದು ಸಟ್ಲೇಜ್ ನದಿಯನ್ನು ಸೇರುತ್ತೆ. ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇದು. ಸೊ ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಗಂಗೋತ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಗೋಮುಖ ಅಂತ ಕೂಡ ಕರೀತಾರೆ. ಗಂಗೋತ್ರಿ ಅಥವಾ ಗೋಮುಖದಲ್ಲಿ ಗಂಗಾ ನದಿಯ ಉಗಮ ಆಗುತ್ತೆ. ಇದು ಉತ್ತರಾಖಂಡ್ ಜಿಲ್ಲೆಯಲ್ಲಿದೆ. ಈ ಗಂಗೋತ್ರಿ ಇದೆಯಲ್ಲ, ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ಜಿಲ್ಲೆ ಅಲ್ಲ, ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು ಗಂಗಾ ನದಿಯ ಉಗಮ ಸ್ಥಾನ. ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಬಂಗಾಳ ಕೊಲ್ಲಿಯನ್ನು ಸೇರುವಾಗ ಗಂಗಾ ನದಿಗೆ ಮೇಘನಾ ಅಂತ ಕರೆಯಲಾಗುತ್ತೆ. ಮೇಘನಾ ಅಂತ ಕರೀತಾರೆ. ಹಾಗಾದರೆ ಗಂಗಾ ನದಿ ಯಾವ ದಿಕ್ಕಿನೆಡೆಗೆ ಚಲಿಸುತ್ತೆ ಕೇಳಿದ್ರೆ ಇದು ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಪೂರ್ವಾಭಿಮುಖವಾಗಿ ಹರಿಯುವ ನದಿ ಇದು. ಇನ್ನು ಯಮುನಾ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಯಮುನೋತ್ರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಮುನೋತ್ರಿ ಗ್ಲೇಷಿಯರ್ನಲ್ಲಿ ಯಮುನಾ ನದಿಯ ಉಗಮ ಆಗುತ್ತೆ. ಸೊ ಯಮುನಾ ನದಿ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗುವಂಥದ್ದು. ಸೊ ಈ ಯಮುನೋತ್ರಿ ಇದೆಯಲ್ಲ, ಸೊ ಯಮುನೋತ್ರಿ ಇರುವುದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಇದು ಗಂಗಾ ನದಿಯನ್ನು ಸೇರುತ್ತೆ. ಕೇಳ್ತಾರೆ ಏನಂತ, ಯಮುನಾ ನದಿ ಗಂಗಾ ನದಿಯನ್ನು ಎಲ್ಲಿ ಸೇರುತ್ತೆ ಅಂತೇಳಿ. ಪ್ರಯಾಗ್ರಾಜ್ ಅಂತ ಗೊತ್ತಿರಲಿ. ಸೊ ಪ್ರಯಾಗ್ರಾಜ್ ಬಳಿ ಯಮುನಾ ನದಿ ಗಂಗಾ ನದಿಯನ್ನು ಸೇರುತ್ತೆ. ಚಂಬಲ್ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಚಂಬಲ್ ನದಿಯ ಉಗಮ ಸ್ಥಾನ ಜಾನಪಾವ ಬೆಟ್ಟ, ಜಾನಪಾವ ಹಿಲ್ಸ್. ಸೊ ಈ ಜಾನಪಾವ ಹಿಲ್ಸ್ ಇದೆಯಲ್ಲ, ಜಾನಪಾವ ಹಿಲ್ಸ್ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಜಾನಪಾವ ಹಿಲ್ಸ್ ಇದೆಯಲ್ಲ, ಇದು ಮಧ್ಯಪ್ರದೇಶದಲ್ಲಿರುತ್ತೆ. ಇದು ಯಮುನಾ ನದಿಯನ್ನು ಸೇರುತ್ತೆ. ಚಂಬಲ್ ನದಿ ಇದೆಯಲ್ಲ, ಇದು ಯಮುನಾ ನದಿಯನ್ನು ಸೇರುತ್ತೆ. ಚಂಬಲ್ ನದಿ ಇದೆಯಲ್ಲ, ಯಮುನಾ ನದಿಯನ್ನು ಸೇರುತ್ತೆ. ಇದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯನ್ನು ಸೇರುತ್ತೆ. ಮತ್ತು ನಾವು ಆಗಲೇ ಹೇಳಿದಾಗೆ ಈ ಯಮುನಾ ನದಿ ಗಂಗಾ ನದಿಯನ್ನು ಸೇರುತ್ತೆ ಮತ್ತು ಗಂಗಾ ನದಿ ಮುಂದೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗಾಗಿ ನಮಗೆ ಗೊತ್ತಿರಲಿ, ಯಮುನಾ ನದಿ ಇರ್ಬೋದು, ಗಂಗಾ ನದಿ ಇರ್ಬೋದು, ಚಂಬಲ್ ನದಿ ಇರ್ಬೋದು, ಇವೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಪೂರ್ವಾಭಿಮುಖವಾಗಿ ಹರಿತವೆ. ಗಾಗ್ರಾ ನದಿಯ ಉಗಮ ಸ್ಥಾನ ಯಾವುದು? ಸೊ ಗಾಗ್ರಾ ನದಿಯ ಉಗಮ ಸ್ಥಾನ ಕರ್ನಾಲಿ. ಗಾಗ್ರಾ ನದಿ ಇದೆಯಲ್ಲ, ಗಾಗ್ರಾ ನದಿಯ ಉಗಮ ಸ್ಥಾನ ಮಾನಸ ಸರೋವರದ ಬಳಿಯ ಕರ್ನಾಲಿ ಎಂಬಲ್ಲಿ. ಕರ್ನಾಲಿಯಲ್ಲಿ ಇದು ಉಗಮವಾಗುವಂಥದ್ದು. ಇದು ಕೂಡ ಗಂಗಾ ನದಿಯನ್ನು ಸೇರುತ್ತೆ. ಇದು ಗಂಗಾ ನದಿಯನ್ನು ಎಲ್ಲಿ ಸೇರುತ್ತೆ ಅಂತ ಕೇಳಿದ್ರೆ, ಇದು ಗಂಗಾ ನದಿಯನ್ನು ಬಾಲಿಯಾ ಡಿಸ್ಟಿಕ್ ಅಲ್ಲಿ ಸೇರುತ್ತೆ.
ಬಾಲಿಯಾ ಜಿಲ್ಲೆಯಲ್ಲಿ ಗಂಗಾ ನದಿಯನ್ನು ಸೇರುವಂಥದ್ದು. ಗಂಡಕ್ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಇದು ಧೌಲಗಿರಿ ಹಿಲ್ಸ್ ಅಥವಾ ಧೌಲಗಿರಿ ಬೆಟ್ಟದಲ್ಲಿ ಗಂಡಕ್ ನದಿ ಉಗಮವಾಗುತ್ತೆ. ಸೊ ಈ ಧೌಲಗಿರಿ ಬೆಟ್ಟ ಇದೆಯಲ್ಲ, ಇದು ನೇಪಾಳ ಮತ್ತು ಹಿಮಾಚಲ ಪ್ರದೇಶದ ಮಧ್ಯದಲ್ಲಿ ಇರುವಂಥದ್ದು. ನೇಪಾಳ ಮತ್ತು ಹಿಮಾಚಲ ಪ್ರದೇಶದ ಪ್ರದೇಶದ ಗಡಿ ಭಾಗದಲ್ಲಿ ಇರುವಂಥದ್ದು ಈ ಧೌಲಗಿರಿ ಬೆಟ್ಟಗಳು. ಸೊ ಈ ನದಿ ಇದೆಯಲ್ಲ ಗಂಡಕ್ ನದಿ, ಈ ಗಂಡಕ್ ನದಿ ಕೂಡ ಗಂಗಾ ನದಿಯನ್ನು ಸೇರುತ್ತೆ. ಸೊ ಗಂಗಾ ನದಿಯನ್ನು ಸೇರುತ್ತೆ, ಗಂಡಕ್ ನದಿ ಕೂಡ ಗಂಗಾ ನದಿಯನ್ನು ಸೇರುತ್ತೆ. ಇದು ಪಾಟ್ನಾದ ಬಳಿ ಸೋನಪುರ ಎಂಬಲ್ಲಿ ಸೇರುವಂಥದ್ದು. ಪಾಟ್ನಾದ ಬಳಿ ಸೋನಪುರ ಎನ್ನುವಂಥ ಊರಿನ ಹತ್ತಿರ ಸೋನಪುರ ಎಂಬಲ್ಲಿ ಗಂಡಕ್ ನದಿಯು ಗಂಗಾ ನದಿಯನ್ನು ಸೇರುತ್ತೆ. ಸೊ ಇದು ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಯಾಗಿದೆ. ಕೋಸಿ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಕೋಸಿ ನದಿಯ ಉಗಮ ಸ್ಥಾನ ಅರುಣಧರ. ಈ ಅರುಣಧರ ಎಲ್ಲಿದೆ ಕೇಳಿದ್ರೆ ನೇಪಾಳದಲ್ಲಿದೆ. ಸೊ ಅರುಣಧರ ಎಂಬಲ್ಲಿ ಇದು ಉಗಮವಾಗುತ್ತೆ. ಕೋಸಿ ನದಿ ನೇಪಾಳದ ಅರುಣಧರ ಎಂಬಲ್ಲಿ. ಸೊ ಇದು ಕೂಡ ಗಂಗಾ ನದಿಯನ್ನು ಸೇರುತ್ತೆ, ಬಿಹಾರದ ಖಾರಗೋಳ್ ಬಳಿ. ನೋಡಿ ಕೇಳ್ತಾರೆ, ಕೋಸಿ ನದಿ ಗಂಗಾ ನದಿಯನ್ನು ಎಲ್ಲಿ ಸೇರುತ್ತೆ ಕೇಳಿದ್ರೆ ಬಿಹಾರದ ಖಾರಗೋಳ್ ಬಳಿ ಕೋಸಿ ನದಿ ಗಂಗಾ ನದಿಯನ್ನು ಸೇರುತ್ತೆ. ಬೇಟ್ವಾ ನದಿ ಇದೆಯಲ್ಲ, ಬೇಟ್ವಾ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಬೇಟ್ವಾ ನದಿಯ ಉಗಮ ಸ್ಥಾನ ವಿಂಧ್ಯಾಚಲ ಪರ್ವತ ಶ್ರೇಣಿ ಅಥವಾ ವಿಂಧ್ಯಾಚಲ ಬೆಟ್ಟಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ವಿಂಧ್ಯಾಚಲ ಪರ್ವತ ಶ್ರೇಣಿ ಮಧ್ಯಪ್ರದೇಶದಲ್ಲಿದೆ. ಸೊ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ವಿಂಧ್ಯಾಚಲ ಪರ್ವತ ಶ್ರೇಣಿ. ಸೊ ಇದು ಯಮುನಾ ನದಿಯನ್ನು ಸೇರುತ್ತೆ. ಬೇಟ್ವಾ ನದಿ ಇದೆಯಲ್ಲ, ಸೊ ಬೇಟ್ವಾ ನದಿ ಯಮುನಾ ನದಿಯನ್ನು ಸೇರುತ್ತೆ. ಸೊ ಬೇಟ್ವಾ ನದಿ ಯಮುನಾ ನದಿಯನ್ನು ಎಲ್ಲಿ ಸೇರುತ್ತೆ ಅಂತ ಕೇಳಿದ್ರೆ ಹಮೀರ್ಪುರದ ಬಳಿ. ಹಮೀರ್ಪುರ ಎಂಬ ಸ್ಥಳದ ಬಳಿ ಈ ಬೇಟ್ವಾ ನದಿ ಇದೆಯಲ್ಲ, ಇದು ಯಮುನಾ ನದಿಯನ್ನು ಸೇರುತ್ತೆ. ಸೋನ್ ನದಿಯ ಉಗಮ ಸ್ಥಾನ ಯಾವುದು? ಸೋನ್ ನದಿ. ಸೊ ಸೋನ್ ನದಿಯ ಉಗಮ ಸ್ಥಾನ ಅಮರಕಂಟಕ ಪರ್ವತ ಶ್ರೇಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮರಕಂಟಕ್ ಪ್ರಸ್ಥಭೂಮಿನೂ ಅಂತೀವಿ, ಅಮರಕಂಟಕ್ ಪರ್ವತ ಶ್ರೇಣಿ ಅಂತಲೂ ಕೂಡ ಕರಿಬಹುದು. ಸೊ ಇದು ಮಧ್ಯಪ್ರದೇಶದಲ್ಲಿ ಇದೆ. ಇದು ಸೊ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಅಮರಕಂಟಕ್ ಪರ್ವತ ಶ್ರೇಣಿ. ಸೊ ಮಧ್ಯಪ್ರದೇಶ ಬಳಿಯ ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ ಸೋನ್ ನದಿಯ ಉಗಮ ಆಗುತ್ತೆ. ಇದು ಗಂಗಾ ನದಿಯನ್ನ ಸೇರುತ್ತೆ. ಸೋನ್ ನದಿ ಇದೆಯಲ್ಲ, ಇದು ಗಂಗಾ ನದಿಯನ್ನ ಸೇರುತ್ತೆ. ಸೊ ಗಂಗಾ ನದಿಯನ್ನು ಇದು ಎಲ್ಲಿ ಸೇರುತ್ತೆ ಅಂತ ಕೇಳಿದ್ರೆ ಗಂಗಾ ನದಿಯನ್ನ ಪಾಟ್ನಾದ ಬಳಿಯ ದಾನಪುರ ಎಂಬಲ್ಲಿ. ಪಾಟ್ನಾದ ಬಳಿ ದಾನಪುರ ಎಂಬಲ್ಲಿ ಈ ಸೋನ್ ನದಿ ಇದೆಯಲ್ಲ, ಸೋನ್ ನದಿ ಗಂಗಾ ನದಿಯನ್ನು ಸೇರುತ್ತೆ. ಗೋಮತಿ ನದಿಯ ಉಗಮ ಸ್ಥಾನ ಯಾವುದು? ಸೊ ಗೋಮತಿ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಪುಲಹರಿ ಸರೋವರ. ಇದು ಉತ್ತರ ಪ್ರದೇಶದಲ್ಲಿರುವಂಥದ್ದು. ಮಾನಸ್ ಸರೋವರ ಆಗಿದೆ ಇದು ಆಕ್ಚುಲಿ. ಪುಲಹರಿ ಸರೋವರ ಉತ್ತರ ಪ್ರದೇಶದಲ್ಲಿ ಇದೆ. ಸೊ ಉತ್ತರ ಪ್ರದೇಶದ ಪುಲಹರಿ ಸರೋವರದಲ್ಲಿ ಗೋಮತಿ ನದಿ ಉಗಮವಾಗುತ್ತೆ. ಇದು ಗಂಗಾ ನದಿಯನ್ನು ಸೇರುತ್ತೆ ಗಾಜಿಪುರದ ಬಳಿ. ಗಾಜಿಪುರ ಬಳಿ ಗಂಗಾ ನದಿಯನ್ನು ಸೇರುತ್ತೆ ಗೋಮತಿ ನದಿ. ಶಾರದಾ ನದಿಯ ಉಗಮ ಸ್ಥಾನ ಯಾವುದು? ಸೊ ಶಾರದಾ ನದಿಯ ಉಗಮ ಸ್ಥಾನ ಕಾಲಾಪಾನಿ ರೀಜನ್, ಪಿತ್ತೋರ್ಗಢದ ಬಳಿಯ ಕಾಲಾಪಾನಿ ರೀಜನ್ ಅಲ್ಲಿ
ಶಾರದಾ ನದಿ ಉಗಮ ಆಗುತ್ತೆ. ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ಈ ಶಾರದಾ ನದಿ ಇದೆಯಲ್ಲ, ಇದು ಘಾಗ್ರಾ ನದಿಯನ್ನು ಸೇರುತ್ತೆ. ಘಾಗ್ರಾ ನದಿಯನ್ನು ಸೇರುತ್ತದೆ, ಜಾಯ್ನ್ ಆಗುತ್ತೆ ಹೋಗಿ. ತೀಸ್ತಾ ನದಿ ಇದೆಯಲ್ಲ, ಸೊ ತೀಸ್ತಾ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಪೌಹಾನ್ರಿ ಗ್ಲೇಷಿಯರ್. ಪೌಹಾನ್ರಿ ಗ್ಲೇಷಿಯರ್ನಲ್ಲಿ ತೀಸ್ತಾ ನದಿ ಉಗಮ ಆಗುತ್ತೆ. ತೀಸ್ತಾ ನದಿ ಉಗಮ ಆಗುತ್ತೆ. ಇದು ಸಿಕ್ಕಿಂ ರಾಜ್ಯದಲ್ಲಿದೆ. ಸೊ ಈ ತೀಸ್ತಾ ನದಿ ಎಲ್ಲಿ ಉಗಮ ಆಗೋದು ಕೇಳಿದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಉಗಮವಾಗುವಂಥದ್ದು. ಇದು ಬಾಂಗ್ಲಾದೇಶಕ್ಕೆ ಹೋಗಿ ಹರಿದು, ಬಾಂಗ್ಲಾದಲ್ಲಿ ಹರಿದು ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ನೋಡಿ, ಇವೆಲ್ಲವೂ ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳಾಗಿವೆ. ರಾಮಗಂಗಾ ನದಿಯ ಉಗಮ ಸ್ಥಾನ ಯಾವುದು? ರಾಮಗಂಗಾ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ದೂದ್ ತೋಲಿ ಬೆಟ್ಟ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೂದ್ ತೋಲಿ ಹಿಲ್ಸ್, ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ದೂದ್ ತೋಲಿ ಬೆಟ್ಟದಲ್ಲಿ ರಾಮಗಂಗಾ ನದಿಯ ಉಗಮ ಆಗುತ್ತೆ. ಇದು ಕನೌಜ್ನಲ್ಲಿ ಗಂಗಾ ನದಿಯನ್ನು ಸೇರುತ್ತೆ. ಇದು ಕನೌಜ್ನಲ್ಲಿ ಗಂಗಾ ನದಿ ಸೇರುತ್ತೆ. ಕಾಳಿ ನದಿ, ಕಾಳಿ ನದಿಯ ಉಗಮ ಸ್ಥಾನ ಇಲ್ಲಿ ಆಗುತ್ತೆ. ಸರಿಯಾದ ಉತ್ತರ ಇದು ಕುಶಾವಲಿ ಎನ್ನುವಲ್ಲಿ ಆಗುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕುಶಾವಲಿ, ಕರ್ನಾಟಕದ ಒಂದು ಪ್ರಮುಖ ನದಿ. ಇದು ಕರ್ನಾಟಕದಲ್ಲಿ ಉಗಮ ಆಗುತ್ತೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಶಾವಲಿ ಎನ್ನುವಲ್ಲಿ ಕಾಳಿ ನದಿಯ ಉಗಮ ಆಗುತ್ತೆ. ಕಾಳಿ ನದಿ ಮುಂದೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರ ಸೇರುತ್ತೆ. ಮಹಾನಂದ ನದಿಯ ಉಗಮ ಸ್ಥಾನ ಯಾವುದು? ಮಹಾನಂದ ನದಿ. ಸೊ ಮಹಾನಂದ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಡಾರ್ಜಿಲಿಂಗ್ ಪರ್ವತ ಶ್ರೇಣಿ ಅಥವಾ ಡಾರ್ಜಿಲಿಂಗ್ ಬೆಟ್ಟ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಡಾರ್ಜಿಲಿಂಗ್ ಬೆಟ್ಟ ಇದೆಯಲ್ಲ, ಈ ಡಾರ್ಜಿಲಿಂಗ್ ಬೆಟ್ಟದ ಬಳಿ ಮಹಾನಂದ ನದಿ ಉಗಮ ಆಗುತ್ತೆ. ಸೊ ಇದು ಗಂಗಾ ನದಿಯನ್ನು ಸೇರುತ್ತೆ. ಫರಕ್ಕಾ ಹತ್ತಿರ, ಪಶ್ಚಿಮ ಬಂಗಾಳ ರಾಜ್ಯದ ಫರಕ್ಕಾ ಬಳಿ, ಫರಕ್ಕಾ ಬ್ಯಾರೇಜ್ ಅಂತ ನಾವು ಕೇಳ್ತೀವಿ, ತುಂಬ ಫೇಮಸ್ ಇದೆ. ಸೊ ಫರಕ್ಕಾ ಬಳಿ ಗಂಗಾ ನದಿಯನ್ನು ಸೇರುತ್ತೆ. ಯಾವ ನದಿ? ಮಹಾನಂದ ನದಿ. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು? ಸೊ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಮಾನಸ ಸರೋವರ. ಸೊ ನಾವಾಗಲೇ ಹೇಳಿದಾಗೆ ಮಾನಸ ಸರೋವರ ಇರುವುದು ಟಿಬೆಟ್ನಲ್ಲಿ. ಟಿಬೆಟ್ನ ಮಾನಸ ಸರೋವರದಲ್ಲಿ ಗಂಗಾ ನದಿಯ ಉಗಮ ಸ್ಥಾನ ಇರುವಂಥದ್ದು. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಇರುವಂಥದ್ದು. ಈ ಬ್ರಹ್ಮಪುತ್ರ ನದಿ ಇದೆಯಲ್ಲ, ಇದು ಚಮ್ಯಂಗ್ ಡಂಗ್, ಇನ್ನೊಂದು ಹೆಸರಿದೆ ಉಗಮ ಸ್ಥಾನಕ್ಕೆ, ಚಮ್ಯುಂಗ್ ಡಂಗ್. ಈ ರೀತಿ ಕೂಡ ಇದನ್ನ ಕರೆಯಲಾಗುತ್ತೆ. ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಸೊ ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಈ ನರ್ಮದಾ ನದಿ ಇದೆಯಲ್ಲ, ಇದು ಅಮರಕಂಟಕ ಪರ್ವತ ಶ್ರೇಣಿಯಲ್ಲಿ, ಅಮರಕಂಟಕ ಬೆಟ್ಟದಲ್ಲಿ ಇದು ಉಗಮ ಆಗುತ್ತೆ. ಅಮರಕಂಟಕ ಪರ್ವತ ಶ್ರೇಣಿ ಅಂತ ಕೂಡ ಕರೆಯುವುದು. ಇಲ್ಲಿ ಉಗಮವಾಗುವಂಥದ್ದು. ಇದು ಗಲ್ಫ್ ಆಫ್ ಕಂಬತ್ ಎನ್ನುವಂತಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಗಲ್ಫ್ ಆಫ್ ಕಂಬಾತ್ ಈ ಪ್ಲೇಸಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನರ್ಮದಾ ನದಿ. ತಪತಿ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಬೇತುಲ್ ಜಿಲ್ಲೆ, ಬೇತುಲ್ ಡಿಸ್ಟಿಕ್ ಅಲ್ಲಿ ತಪತಿ ನದಿಯ ಉಗಮ ಆಗುವಂಥದ್ದು. ಈ ಬೇತುಲ್ ಡಿಸ್ಟಿಕ್ ಇದೆಯಲ್ಲ, ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು ಈ ಬೇತುಲ್ ಜಿಲ್ಲೆ. ಇದು ಕೂಡ ಗಲ್ಫ್ ಆಫ್ ಕಂಬತ್ನಲ್ಲಿ ಅರಬ್ಬಿ ಸಮುದ್ರ ಸೇರುತ್ತೆ.
ಇದು ಕೂಡ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಮಹಾನದಿಯ ಉಗಮ ಸ್ಥಾನ ಎಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಇದು ಸಿವಾಹ ಪರ್ವತ ಶ್ರೇಣಿಯಲ್ಲಿ, ಸಿಹಾವ ಪರ್ವತ ಶ್ರೇಣಿ ಆಗುತ್ತೆ. ಪರ್ವತ ಶ್ರೇಣಿಯಲ್ಲಿ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಛತ್ತೀಸ್ಗಢ ರಾಜ್ಯದಲ್ಲಿ ಇರುವಂಥದ್ದು. ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತಿದ್ದು. ಕ್ಷಿಪ್ರಾ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಕ್ಷಿಪ್ರಾ ನದಿ ಅಥವಾ ಶಿಪ್ರಾ ನದಿಯ ಉಗಮ ಸ್ಥಾನ ಕಾರ್ಕಿ ಬಾರ್ಡಿ ಪರ್ವತ ಶ್ರೇಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾರ್ಕಿ ಬಾರ್ಡಿ ಪರ್ವತ ಶ್ರೇಣಿ ಶಿಪ್ರಾ ನದಿಯ ಉಗಮ ಸ್ಥಾನ. ಇದು ಹಿಮಾಚಲ ಪ್ರದೇಶದಲ್ಲಿದೆ. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಇದು ಚಂಬಲ್ ನದಿಯನ್ನು ಸೇರುತ್ತೆ. ಚಂಬಲ್ ನದಿಯನ್ನು ಸೇರುತ್ತೆ ಈ ಕ್ಷಿಪ್ರಾ ನದಿ. ಮಾಹಿ ನದಿಯ ಉಗಮ ಸ್ಥಾನ ಯಾವುದು? ಸೊ ಮಾಹಿ ನದಿಯ ಉಗಮ ಸ್ಥಾನ ವಿಂಧ್ಯಾಚಲ ಪರ್ವತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಂಧ್ಯಾಚಲ ಪರ್ವತದಲ್ಲಿ ಮಾಹಿ ನದಿ ಉಗಮ ಆಗುತ್ತೆ. ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿರುವಂಥದ್ದು ಮಾಹಿ ನದಿ. ಇದು ಗಲ್ಫ್ ಆಫ್ ಕಂಬತ್ನಲ್ಲಿ ಅರಬ್ಬಿ ಸಮುದ್ರ ಸೇರುತ್ತೆ. ಸೊ ನಿಮ್ಗೆ ಗೊತ್ತಿರಲಿ, ಗಲ್ಫ್ ಆಫ್ ಕಂಬತ್ ಅಂದ ತಕ್ಷಣ ಅದು ಅರಬ್ಬಿ ಸಮುದ್ರ ಅಂತೇಳಿ ಗೊತ್ತಿರಲಿ. ಅರಬ್ಬಿ ಸಮುದ್ರದ ಬಳಿ ಇದೆ ಅಂತೇಳಿ ಗೊತ್ತಿರಲಿ. ಲೂನಿ ನದಿ ಇದೆಯಲ್ಲ, ಲೂನಿ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಲೂನಿ ನದಿಯ ಉಗಮ ಸ್ಥಾನ ಅರಾವಳಿ ಪರ್ವತ ಶ್ರೇಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರಾವಳಿ ಪರ್ವತ ಶ್ರೇಣಿಯ ವಿಶೇಷವಾಗಿ ನಾಗಾ ಬೆಟ್ಟಗಳಲ್ಲಿ ಈ ಲೂನಿ ನದಿಯ ಉಗಮ ಸ್ಥಾನ ಆಗುತ್ತೆ. ಅಗೈನ್ ಲೂನಿ ನದಿ ಕೂಡ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಶತರಂಜಿ ನದಿಯ ಉಗಮ ಸ್ಥಾನ ಯಾವುದು? ನೋಡಿ, ಶತರಂಜಿ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಡಾಲ್ಖಾವಾ ಅಥವಾ ಧಾಲ್ಕಾವಾ ಇದೆಯಲ್ಲ, ಇದು ಗುಜರಾತ್ನಲ್ಲಿ ಇರುವಂಥದ್ದು. ಸೊ ಈ ಶತರಂಜಿ ನದಿ ಕೂಡ ಗಲ್ಫ್ ಆಫ್ ಕಂಬಾತ್ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸಂಕೋಷ್ ನದಿಯ ಉಗಮ ಸ್ಥಾನ ಯಾವುದು? ಸೊ ಸಂಕೋಷ್ ನದಿಯ ಉಗಮ ಸ್ಥಾನ ಹಿಮಾಲಯ ಪರ್ವತ ಶ್ರೇಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭೂತಾನ್ ದೇಶದಲ್ಲಿ ಈ ಸಂಕೋಷ್ ನದಿ ಉಗಮವಾಗುತ್ತೆ. ಮುಂದುವರೆದಂತೆ ಇದು ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ರೂಪನಾರಾಯಣ ನದಿ ಇದು ಎಲ್ಲಿ ಹುಟ್ಟುತ್ತೆ? ರೂಪನಾರಾಯಣ ನದಿ ಇದರ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ತೀಲ್ಬಾನಿ ಪರ್ವತ ಶ್ರೇಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತೀಲ್ಬಾನಿ ಪರ್ವತ ಶ್ರೇಣಿ ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಈ ತೀಲ್ಬಾನಿ ಪರ್ವತ ಶ್ರೇಣಿ ಇದು ಹೂಗ್ಲಿ ನದಿಯನ್ನು ಸೇರುತ್ತೆ. ಹೂಗ್ಲಿ ನದಿಯನ್ನು ಸೇರುವಂಥದ್ದು ಯಾವ ನದಿ? ರೂಪನಾರಾಯಣ ನದಿ. ಸೊ ನೆಕ್ಸ್ಟ್ ಕ್ವಶನ್ ಕೇನ್ ನದಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಕೇನ್ ನದಿಯ ಉಗಮ ಸ್ಥಾನ ಯಾವುದು? ಕೇನ್ ನದಿ ಇದೆಯಲ್ಲ, ಈ ಕೇನ್ ನದಿ ಕರ್ಣಾವತಿ ಅಥವಾ ಕೈಮೂರ್ ಪರ್ವತ ಶ್ರೇಣಿಯಲ್ಲಿ ಉಗಮ ಆಗುತ್ತೆ. ಕೈಮೂರ್ ಪರ್ವತ ಶ್ರೇಣಿಯಲ್ಲಿ ಕೇನ್ ನದಿಗೆ ಇನ್ನೊಂದು ಹೆಸರಿದೆ, ಅದರ ಹೆಸರು ಕರ್ಣಾವತಿ ನದಿ. ಈ ರೀತಿ ಕೂಡ ಕೇಳ್ಬೋದು. ಯಾವ ನದಿಗೆ ಕರ್ಣಾವತಿ ನದಿ ಅಂತ ಹೇಳ್ತಾರೆ ಕೇಳಿದ್ರೆ ಕೇನ್ ನದಿ ಅಂತ ಗೊತ್ತಿರಲಿ. ಇದು ಕೈಮೂರ್ ಪರ್ವತ ಶ್ರೇಣಿಯಲ್ಲಿ ಉಗಮ ಆಗುತ್ತೆ. ಈ ಕೈಮೂರ್ ಪರ್ವತ ಶ್ರೇಣಿ ಇದೆಯಲ್ಲ, ಇದು ಮಧ್ಯಪ್ರದೇಶದಲ್ಲಿ ಇದೆ. ಈ ಕೇನ್ ನದಿ ಮುಂದೆ ಹರಿದು ಯಮುನಾ ನದಿಯನ್ನು ಸೇರುತ್ತೆ. ಯಮುನಾ ನದಿಯನ್ನು ಸೇರುತ್ತದೆ. ದಾಮೋದರ ನದಿ ಇದೆಯಲ್ಲ, ದಾಮೋದರ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಛೋಟಾ ನಾಗಪುರ ಪ್ರಸ್ಥಭೂಮಿ.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಾಮೋದರ ನದಿ ಇದೆಯಲ್ಲ ಛೋಟನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತೆ. ಈ ಛೋಟನಾಗಪುರ ಪರ್ವತ ಶ್ರೇಣಿ ಇದೆಯಲ್ಲ ಅದು ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿದೆ. ಇದು ದಾಮೋದರ ನದಿ ಇದೆಯಲ್ಲ, ಸೊ ಈ ದಾಮೋದರ ನದಿ ಹುಗ್ಲಿ ನದಿಯನ್ನು ಸೇರುತ್ತೆ. ಹುಗ್ಲಿ ನದಿಯನ್ನು ಸೇರುತ್ತೆ ಎಲ್ಲಿ ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಇದು ಹುಗ್ಲಿ ನದಿಯನ್ನು ಸೇರುತ್ತೆ. ದಾಮೋದರ ನದಿ ಹುಗ್ಲಿ ನದಿಯನ್ನು ಸೇರುತ್ತೆ. ಸಾಬರಮತಿ ನದಿ, ಸಾಬರಮತಿ ಆಶ್ರಮ ಅಂತೇಳಿ ಗಾಂಧೀಜಿಯವರ ಆಶ್ರಮ ತುಂಬ ಪ್ರಸಿದ್ಧವಾದ ಆಶ್ರಮ. ಸೊ ಈ ಸಾಬರಮತಿ ನದಿ ಅಲ್ಲೇ ಇರುವಂತಹ ನದಿ ಇದು. ಈ ಸಾಬರಮತ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ರಾಜಸ್ಥಾನದಲ್ಲಿರುವಂಥದ್ದು. ಅರಾವಳಿ ಪರ್ವತ ಶ್ರೇಣಿ ರಾಜಸ್ಥಾನದಲ್ಲಿ. ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಗಲ್ಫ್ ಆಫ್ ಕಂಬತ್ ಬಳಿ, ಗಲ್ಫ್ ಆಫ್ ಕಂಬಾತ್ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಈ ಸಾಬರಮತ ನದಿ. ಸಾಬರಮತಿ. ಕೃಷ್ಣಾ ನದಿ ಕರ್ನಾಟಕದ ಒಂದು ಪ್ರಸಿದ್ಧವಾದ ನದಿ. ಇದರ ಉಗಮ ಸ್ಥಾನ ಯಾವುದು? ಸೊ ಕೃಷ್ಣಾ ನದಿ ಇದೆಯಲ್ಲ ಇದು ಪಶ್ಚಿಮ ಘಟ್ಟದಲ್ಲಿ ಉಗಮ ಆಗುತ್ತೆ, ವಿಶೇಷವಾಗಿ ಪಶ್ಚಿಮ ಘಟ್ಟ ಶ್ರೇಣಿಯ ಮಹಾಬಲೇಶ್ವರ ಬೆಟ್ಟದಲ್ಲಿ. ಮಹಾಬಲೇಶ್ವರ ಪರ್ವತ ಶ್ರೇಣಿಯಲ್ಲಿ ಉಗಮವಾಗುವಂಥದ್ದು ಕೃಷ್ಣಾ ನದಿ ಮಹಾಬಲೇಶ್ವರ ಪರ್ವತ ಶ್ರೇಣಿಯಲ್ಲಿ. ಇದು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗೋದಾವರಿ ನದಿ, ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ ಪರ್ವತ ಶ್ರೇಣಿ ಅಥವಾ ತ್ರಯಂಬಕೇಶ್ವರ ಬೆಟ್ಟ. ಇದು ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಗೋದಾವರಿ ನದಿಯ ತ್ರಿವೇಣಿ ಸಂಗಮ ಇದೆಯಲ್ಲ ನಾಸಿಕ್ ಅಂತೇಳಿ ತುಂಬ ಫೇಮಸ್. ಇದು ರಾಮಾಯಣದ ಜೊತೆಗೆ ಇದು ತಳುಕು ಹಾಕ್ಕೊಂಡಿರುವಂಥ ಹೆಸರು ಕೂಡ ಹೌದು. ಸೊ ಇದು ತ್ರಯಂಬಕೇಶ್ವರ ಬೆಟ್ಟ ಮಹಾರಾಷ್ಟ್ರದಲ್ಲಿದೆ ಮತ್ತು ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಯಾವೆಲ್ಲ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ ಅವೆಲ್ಲ ಪೂರ್ವಾಭಿಮುಖವಾಗಿ ಹರಿತವೆ, ಯಾವೆಲ್ಲ ಪಶ್ಚಿಮಾಭಿಮುಖವಾಗಿ ಹರಿತವೆ ಅವೆಲ್ಲವೂ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಬಾಣಗಂಗಾ ನದಿ, ಬಾಣಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಬೈರಾತ್ ಬೆಟ್ಟ, ಬೈರಾತ್ ಪರ್ವತ ಶ್ರೇಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದಿರುವಂಥದ್ದು ರಾಜಸ್ಥಾನದಲ್ಲಿ. ಸೊ ಈ ಬಾಣಗಂಗಾ ನದಿ ಇದೆಯಲ್ಲ ಇದು ಮುಂದೆ ಹರಿದು, ಬಾಣಗಂಗಾ ನದಿ ಹರಿದು ಯಮುನಾ ನದಿಯನ್ನು ಸೇರುತ್ತೆ. ನಿಮಗೆ ತಿಳಿದಿರುವಂತೆ ಈ ಯಮುನಾ ನದಿ ಹೋಗಿ ಗಂಗಾ ನದಿಯನ್ನು ಸೇರುತ್ತೆ ಮತ್ತು ಗಂಗಾ ನದಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಕರ್ನಾಟಕದ ಪ್ರಮುಖ ನದಿ ಇದು. ಈ ಕಾವೇರಿ ನದಿಯ ಉಗಮ ಸ್ಥಾನ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಾಗುತ್ತೆ. ವಿಶೇಷವಾಗಿ ನಾವು ಇದನ್ನು ತಲಕಾವೇರಿ ಅಂತ ಕರಿತೀವಿ. ತಲಕಾವೇರಿಯಲ್ಲಿ ಇದು ಉಗಮವಾಗುವಂಥದ್ದು ಕರ್ನಾಟಕದಲ್ಲಿ. ಇದು ಕೂಡ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ತುಂಗಭದ್ರಾ ನದಿಯ ಉಗಮ ಸ್ಥಾನ ಯಾವುದು? ಇದು ಕೂಡ ಕರ್ನಾಟಕದ ಒಂದು ಪ್ರಸಿದ್ಧ ನದಿ. ಈ ತುಂಗಭದ್ರಾ ನದಿ ಇದೆಯಲ್ಲ ಇದು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಉಗಮವಾಗುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ತುಂಗಭದ್ರಾ ನದಿ ಹರಿದು ಕೃಷ್ಣಾ ನದಿಯನ್ನು ಸೇರುತ್ತೆ. ಕೃಷ್ಣಾ ನದಿಯನ್ನು ಸೇರುತ್ತದೆ. ಶರಾವತಿ ನದಿಯ ಉಗಮ ಸ್ಥಾನ ಯಾವುದು? ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಕೇಳಿದ್ರೆ ಅಂಬುತೀರ್ಥ. ಈ ಅಂಬುತೀರ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂಥದ್ದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಇದು ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು, ಅರಬ್ಬಿ ಸಮುದ್ರ ಸೇರುತ್ತೆ. ಇದು ವಿಶ್ವವಿಖ್ಯಾತ ಜೋಗ್ ಫಾಲ್ಸ್, ಜೋಗ ಜಲಪಾತವನ್ನು ಸೃಷ್ಟಿಸುತ್ತೆ ಶರಾವತಿ ನದಿ. ವೈಗಾಯಿ ನದಿಯ ಉಗಮ ಸ್ಥಾನ ಯಾವುದು? ವೈಗಾಯಿ ನದಿ. ಸರಿಯಾದ ಉತ್ತರ ವೈಗಾವಿ ನದಿಯ ಉಗಮ ಸ್ಥಾನ ವರ್ಷಾಂದು ಬೆಟ್ಟ. ವರ್ಷಾಂದು ಬೆಟ್ಟ, ಈ ವರ್ಷಾಂದು ಬೆಟ್ಟ ಇದೆಯಲ್ಲ ತಮಿಳುನಾಡಲ್ಲಿರುವಂಥದ್ದು.
ತಮಿಳುನಾಡಲ್ಲಿ ಇರುವಂಥದ್ದು ಈ ವರ್ಷಾಂದು ಬೆಟ್ಟ. ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮಾಂಡೋವಿ ನದಿ ಅಥವಾ ಮಾಂಡವಿ ನದಿ ಇದರ ಉಗಮ ಸ್ಥಾನ ಯಾವುದು? ಸೊ ಮಾಂಡವಿ ನದಿ ಉಗಮ ಸ್ಥಾನ ಜಾಂಬೋಟಿ ಬೆಟ್ಟ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಜಾಂಬೋಟಿ ಬೆಟ್ಟ ಇದೆಯಲ್ಲ, ಇದು ಬೆಳಗಾಂ ಜಿಲ್ಲೆಯಲ್ಲಿದೆ, ಕರ್ನಾಟಕದ ಬೆಳಗಾಂ ಜಿಲ್ಲೆಯಲ್ಲಿದೆ. ಇದು ಕೂಡ ಮಾಂಡೋವಿ ನದಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಇಲ್ಲೊಂದು ಗಮನಿಸಿ, ಈ ಮಾಂಡೋವಿ ನದಿ ಇದೆಯಲ್ಲ, ಇದನ್ನ ಮಹದಾಯಿ ಅಂತ ಕೂಡ ಕರಿತೀವಿ. ಕರ್ನಾಟಕ ಮತ್ತು ಗೋವಾ ನಡುವೆ ಒಂದು ವಿವಾದಾತ್ಮಕವಾದಂಥ ನದಿಯಾಗಿದೆ, ನೀರು ಹಂಚಿಕೆಗೆ ರಿಲೇಟೆಡ್ ಆಗಿ. ವೈತರಣಾ ನದಿ ಇದರ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ತ್ರಯಂಬಕ್ ಪರ್ವತ ಶ್ರೇಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೈತರಣಿ ನದಿಯ ಉಗಮ ಸ್ಥಾನ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ಇರುವಂಥದ್ದು, ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ. ಇದು ಕೂಡ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಬಾದರ್ ನದಿಯ ಉಗಮ ಸ್ಥಾನ ಯಾವುದು? ಸೊ ಬಾದರ್ ನದಿಯ ಉಗಮ ಸ್ಥಾನ ರಾಜಾಕೋಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಜಾಕೋಟ್ನಲ್ಲಿ ಇದು ಉಗಮ ಆಗುತ್ತೆ. ಇದು ಗುಜರಾತ್ನಲ್ಲಿ ಇರುವಂಥದ್ದು. ಇದು ಕೂಡ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಬೇಡ್ತಿ ನದಿಯ ಉಗಮ ಸ್ಥಾನ ಯಾವುದು? ಕರ್ನಾಟಕದ ಪ್ರಮುಖ ನದಿ ಇದು ಹುಬ್ಬಳ್ಳಿ ಬಳಿ, ಧಾರವಾಡ ಮತ್ತು ಹುಬ್ಬಳ್ಳಿಯ ಮಧ್ಯದಲ್ಲಿ ಉಗಮವಾಗುವಂಥದ್ದು. ಇದು ಕೂಡ ಅರಬ್ಬಿ ಸಮುದ್ರ ಸೇರುತ್ತೆ. ಭಾರತ ಪೂಜಾ ನದಿ ಇದರ ಉಗಮ ಸ್ಥಾನ ಯಾವುದು? ಸೊ ಭಾರತ ಪೂಜಾ ನದಿಗೆ ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರು ಏನು ಕೇಳಿದ್ರೆ ಪೊನ್ನಾನಿ ನದಿ. ಪೊನ್ನಾನಿ ನದಿ ಇನ್ನೊಂದು ಹೆಸರು. ಪೊನ್ನಾನಿ ನದಿ. ಸೊ ಈ ಭಾರತ ಪೂಜಾ ನದಿ ಇದೆಯಲ್ಲ, ಇದು ತಮಿಳುನಾಡಲ್ಲಿ ಇರುವಂಥದ್ದು. ತಮಿಳುನಾಡು ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಉಗಮವಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ವರ್ಣರೇಖಾ ನದಿಯ ಉಗಮ ಸ್ಥಾನ ಯಾವುದು? ಸೊ ಸ್ವರ್ಣರೇಖಾ ನದಿಯ ಉಗಮ ಸ್ಥಾನ ಛೋಟಾ ನಾಗಪುರ ಪ್ರಸ್ಥಭೂಮಿ. ಸೊ ಛೋಟಾ ನಾಗಪುರ ಪ್ರಸ್ಥಭೂಮಿ ಇದೆಯಲ್ಲ, ಇದು ಜಾರ್ಖಂಡ್ ರಾಜ್ಯದಲ್ಲಿದೆ. ಜಾರ್ಖಂಡ್ ರಾಜ್ಯದಲ್ಲಿರುವಂಥದ್ದು. ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ವೈತರಣಿ ನದಿಯ ಉಗಮ ಸ್ಥಾನ ಯಾವುದು? ಸೊ ವೈತರಣಿ ನದಿಯ ಉಗಮ ಸ್ಥಾನ ಕೇಂಜಾರ್ ಪರ್ವತ ಶ್ರೇಣಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೇಂಜಾರ್ ಪರ್ವತ ಶ್ರೇಣಿ ಇದೆಯಲ್ಲ, ಒಡಿಸ್ಸಾ ರಾಜ್ಯದಲ್ಲಿ ಇದೆ. ಈ ವೈತರಣಿ ನದಿ ಕೂಡ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಪಾಲಾರ್ ನದಿಯ ಉಗಮ ಸ್ಥಾನ ಯಾವುದು? ಸೊ ಪಾಲಾರ್ ನದಿಯ ಉಗಮ ಸ್ಥಾನ ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಪಾಲಾರ್ ನದಿ ಉಗಮವಾಗುತ್ತೆ. ಪೆರಿಯಾರ್ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ತಮಿಳುನಾಡಿನ ಅಣ್ಣಾಮಲೈ ಪರ್ವತ ಶ್ರೇಣಿಯಲ್ಲಿ ಪೆರಿಯಾರ್ ನದಿ ಉಗಮವಾಗುತ್ತೆ. ಪಶ್ಚಿಮ ಘಟ್ಟ ಶ್ರೇಣಿಗೆ ಬರುತ್ತಿದ್ದು. ಆ್ಯಕ್ಚುಲಿ ಪಶ್ಚಿಮ ಘಟ್ಟ ಶ್ರೇಣಿ ಎರಡೂ ಕೊಟ್ಟಾಗ ನಾವು ಪರ್ಟಿಕ್ಯುಲರ್ ಆಗಿ ಅಣ್ಣಾಮಲೈ ಪರ್ವತ ಶ್ರೇಣಿ ಅಂತ ಹೇಳಬೇಕಾಗುತ್ತೆ. ಇದು ಕೂಡ ಪಶ್ಚಿಮ ಘಟ್ಟದಲ್ಲೇ ಬರುತ್ತೆ. ಇದು ವೆಂಬನಾಡ್ ಎನ್ನುವಂಥ ಸರೋವರನ್ನು ಸೇರುತ್ತೆ. ನೋಡಿ, ಎಲ್ಲ ನದಿಗಳು ಸಮುದ್ರ ಸೇರಿದ್ರೆ ಈ ಪೆರಿಯಾರ್ ನದಿ ಇದೆಯಲ್ಲ, ಇದು ವೆಂಬನಾಡ್ ಸರೋವರವನ್ನು ಸೇರುತ್ತೆ. ಇದೊಂದು ವಿಶೇಷ ಇದೆ ನೋಡಿ. ಕೊನೆಯ ಪ್ರಶ್ನೆ ಇರ್ತಿದೆ, ತಾಮ್ರಪರ್ಣಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಪಶ್ಚಿಮ ಘಟ್ಟ, ಚಿಕ್ಕಬಳ್ಳಾಪುರ, ಆಲ್ವಕುರುಚಿ, ಅಣ್ಣಾಮಲೈ ಬೆಟ್ಟ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಾರತದ ಪ್ರಮುಖ ನದಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಈ ರೀತಿ ನಿಮಗೆ ಟಾಪಿಕ್ ವೈಸ್ ಪ್ರಶ್ನೋತ್ತರಗಳು ಮಾಡಬೇಕಂತ ಇಷ್ಟ ಇದ್ದರೆ, ಯಾವ ಟಾಪಿಕ್ ಮಾಡಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಟಾಪಿಕ್ಕಿಗೆ ರಿಲೇಟೆಡ್ ಆಗಿರುವಂತಹ ಸಂಪೂರ್ಣವಾಗಿರುವಂತಹ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು, ಚರ್ಚೆಗಳನ್ನು ಮುಂದಿನ ವಿಡಿಯೋಗಳನ್ನು ಮಾಡೋಣ. ಯಾವ ಟಾಪಿಕ್ ಮಾಡಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.